भुवनाशाय श्रीशाय गुणराशये हृद्याय शुद्धविद्याय मध्वाय च नमो नमः श्रीगुरुभ्यो नमः। तो नेक्स्ट श्लोक संकर्षणाद्ये 80ನೇ ಶ್ಲೋಕ ಶ್ರೀ ಗುರುಭ್ಯೋ ನಮಃ. ಸಂಕರ್ಷಣಾದ್ಯೈಸ್ತ್ರಿಭಿರೇವ ರೂಪೈಃ ಆವಿಷ್ಟ ಆಸೀತ್ ಶ್ರುತೇಷು ವಿಷ್ಣು ಇಂದ್ರೋಂಗದೆ ಚೈವ ತತೋಂಗದೋ ಹಿ ಬಲೀನಿತಾಂತಂ ಸ ಬಭೂವ ಶಶ್ವತ್. ಶ್ರೀಹರಿಯು ಆ ಮೂವರಲ್ಲಿ ಅಂದ್ರೆ ಭರತ, ಲಕ್ಷ್ಮಣ, ಶತ್ರುಘ್ನರಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮೊದಲಾದ 3 ರೂಪಗಳಿಂದಲೇ ಪ್ರವಿಷ್ಟನು ಆದನು. ಹಾಗೆ ಇಂದ್ರನು ಅಂಗದನಲ್ಲಿ ಪ್ರವಿಷ್ಟನಾದನು. ಆ ಕಾರಣ ಆ ಅಂಗದನು ಯಾವಾಗಲೂ ಅತ್ಯಂತ ಬಲಿಷ್ಠನು ಆದನು. ಸಂಕರ್ಷಣಾದ್ಯೈಃ ತ್ರಿಭಿರೇವ ರೂಪೈಃ ಆವಿಷ್ಟ ಆಸೀತ್ ತ್ರಿಷು ತೇಷು ವಿಷ್ಣುಃ ಇಂದ್ರೋಂಗದೇ ಚೈವ ಇಂದ್ರ ಅಂಗದೆ ಇಂದ್ರೋಂಗದೇ ಚೈವ ತತೋಂಗದೋ ಹಿ ತತಃ ಅಂಗದೋ ಹಿ ಅಂಗದಃ ಹಿ ಬಲಿನಿತಾಂತಂ ಸ ಬಭೂವ ಶಶ್ವತ್. ಸಂಕರ್ಷಣಾದ್ಯೈ, ಸಂಕರ್ಷಣ ಅಂತ ಹೆಸರು ಇಷ್ಟು ತನಕ ಬರ್ಲಿಲ್ಲಲ್ಲ. ಇದು ಯಾರು ಸಂಕರ್ಷಣ ಅಂತ ಹೇಳಿದ್ರೆ? ಸಂಕರ್ಷಣ ಅಂತ ಹೇಳಿದ್ರೆ ವಾಸುದೇವ ಅಂತ ಹೇಳಿದ್ರೆ ಶ್ರೀರಾಮ. ಸೊ ಸಂಕರ್ಷಣ ನೆಕ್ಸ್ಟ್. ಸೊ ಮತ್ತೆ ಉಳಿದದ್ದು ಯಾರು? ಪ್ರದ್ಯುಮ್ನ, ಅನಿರುದ್ಧ. ಪ್ರದ್ಯುಮ್ನ ಅನಿರುದ್ಧ ಬಂದಾಯ್ತು. ಅವಾಗ ನಮ್ಗೆ ಭರತ ಮತ್ತೆ ಶತ್ರುಘ್ನ, ಅವರು ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಆಮೇಲೆ ಲಕ್ಷ್ಮಣ ಮಾತ್ರ ಉಳ್ಕೊಂಡಿದ್ದು, ಅದೇ ಸಂಕರ್ಷಣ. ಸೊ ಸಂಕರ್ಷಣಾದ್ಯೈಹಿ ಅಂತ ಹೇಳಿದ್ರೆ ಸಂಕರ್ಷಣನೇ ಮೊದಲಾದ ಅಂತ ಹೇಳಿದ್ರೆ ಶ್ರೀರಾಮನನ್ನು ಬಿಟ್ಟು ಸಂಕರ್ಷಣನೇ ಮೊದಲಾದ ಅಂತ ಹೇಳಿದ್ರೆ ಸಂಕರ್ಷಣ, ಆಮೇಲೆ ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳಿದ್ರೆ ಲಕ್ಷ್ಮಣ, ಭರತ, ಶತ್ರುಘ್ನ, ಇವರು 3 ಜನ ಸಂಕರ್ಷಣಾದ್ಯೈಹಿ ದ್ಯೈಹಿ ತ್ರಿಭಿರೇವ ರೂಪೈಹಿ. ತ್ರಿ ಅಂದ್ರೆ 3, ತ್ರಿಭಿಹಿ ಅಂದ್ರೆ ಈ 3 ರೂಪದಿಂದ, ತ್ರಿಭಿಹಿ ಅಂದ್ರೆ ತೃತೀಯ ವಿಭಕ್ತಿ, ಇವು 3 ರೂಪಗಳಿಂದ, ಏವ ರೂಪೈಹಿ ಈ ರೂಪಗಳಿಂದ, ಈ 3 ರೂಪಗಳು. ಆವಿಷ್ಟ, ಆವಿಷ್ಟ ಅಂತ ಹೇಳಿದ್ರೆ ಆವಿಶತಿ, ಪ್ರವಿಶತಿ ಅಂತ ಹೇಳಿದ್ರೆ ಒಳಗೆ ಹೋಗುವುದು. ಸೊ ಆವಿಷ್ಟ ಆಸೀತ್ ಅಂದ್ರೆ ಯಾರು ಒಳಗೆ ಹೋಗಿ ಕೂತಿದ್ದಾರೆ? ಈ 3 ರೂಪಗಳಲ್ಲಿ ಆವಿಷ್ಟ ಆಸೀತ್. ಆಸೀತ್ ಅಂದ್ರೆ ಆವಿಷ್ಟನಾಗಿ ಕೂತಿದ್ದಾರೆ ಅಂದ್ರೆ ಭೂತಕಾಲದಲ್ಲಿ ಆವಿಷ್ಟ ಆಸೀತ್. ತ್ರಿಷು ಈ 3 ರೂಪಗಳಲ್ಲಿಯೂ ತೇಷು ವಿಷ್ಣು, ಶ್ರೀರಾಮಚಂದ್ರ ಭಗವಂತನ ಪೂರ್ತಿ ಅವತಾರ. ಇನ್ನು 3 ಜನರು ಅವರಂತ ಹೇಳಿದ್ರೆ ಯಾವುದು? ಸಂಕರ್ಷಣ ಅಂತ ಹೇಳಿದ್ರೆ ಆದಿಶೇಷನ ಅಂಶದಿಂದ ಲಕ್ಷ್ಮಣ, ಆಮೇಲೆ ಪ್ರದ್ಯುಮ್ನ ಅಂಶದಿಂದ ಭರತ, ಅನಿರುದ್ಧನ ಅಂಶದಿಂದ ಶತ್ರುಘ್ನ, ಹೀಗೆ ಹುಟ್ಟಿದ್ದಾರೆ. ಈ 3 ಜನ ಅಂತ ಹೇಳಿದ್ರೆ ಬೇರೆ ಬೇರೆ ಅಂಶದಿಂದ ಹುಟ್ಟಿದವರು ಕೂಡ ಅಂತ ಹೇಳಿದ್ರೆ ಅವರಲ್ಲಿಯೂ ಕೂಡ ಶ್ರೀಹರಿ ಭಗವಂತನ ಸ್ವಲ್ಪ ಒಂದೇನು ಅಂಶ ಉಂಟು. ಆವಿಷ್ಟ, ಆವಿಷ್ಟ ಅಂದ್ರೆ ಆವೇಶ ಅಂತ ಇಟ್ಕೊಳ್ಬಹುದು. ಆವೇಶ ಅಂತ ಹೇಳಿದ್ರೆ ಸ್ವಲ್ಪ ಆವೇಶ ಇದೆ ಅಂತ ಹೇಳಿದ್ರೆ ಅವರ ಅವತಾರ ಬೇರೆನೆ. ಅವ್ರು ಯಾರ್ದು? ಸಂಕರ್ಷಣನ ಅವತಾರ, ಆಮೇಲೆ ಪ್ರದ್ಯುಮ್ನ ಅವತಾರ, ಅನಿರುದ್ಧನ ಅವತಾರ. ಆದರೂ ಕೂಡ ಭಗವಂತನ ಸ್ವಲ್ಪ ಸ್ವಲ್ಪ ಆವೇಶ ಆ 3 ಜನರಲ್ಲಿಯೂ ಇದೆ. ಆದ್ರಿಂದ ಈ 4 ಜನರು ಕೂಡ ದೇವಾಂಶ ಸಂಭೂತರು ಅನ್ನುವಂಥದ್ದು. ಆವಿಷ್ಟ ಆಸೀತ್ ತ್ರಿಷು ತೇಷು ವಿಷ್ಣು. ತೇಷು ಅವರಲ್ಲಿ, ತೇಷು ಶು ಅಂತ ಎಲ್ಲಿ ಬರ್ತದೆ? ಅದು ಅವರಲ್ಲಿ, ಅದು ಸಪ್ತಮಿ ವಿಭಕ್ತಿ. ತ್ರಿಷು ತೇಷು ಅಂದ್ರೆ 3 ಜನರಲ್ಲಿ, ಅವರಲ್ಲಿ. ವಿಷ್ಣು ಅಂದ್ರೆ ಭಗವಂತನ ಆವೇಶ ಆ 3 ಜನರಲ್ಲಿಯೂ ಇದೆ. ಆಮೇಲೆ ಇಂದ್ರಹ ಅಂಗದೇ ಚೈವ, ಅಂಗದನಲ್ಲಿ ಇಂದ್ರನ ಅಂಶ ಇದೆ ಅಂದ್ರೆ ವಿಶೇಷವಾಗಿ ಇದೆ. ಸೊ ಅಂಗದ ಯಾರ ಮಗ? ಯಾರ ಇದು ಅಂಶದಿಂದ ಹುಟ್ಟಿದವನು? ಚಂದ್ರ ಅಲ್ವಾ? ಚಂದ್ರ ಅಂಶದಿಂದ ಹುಟ್ಟಿದವನು. ಸೊ ಅವನಲ್ಲಿ ಇಂದ್ರನ ಅಂಶ ಇರೋ ಕಾರಣ ಇಂದ್ರಹ ಅಂಗದೇ ಚೈವ ಚ ಏವ ಇರುವ ಕಾರಣ ಇಂದ್ರೋ ಅಂಗದೇ ಚೈವ ತಥೋ ಅಂಗದಃ ಹಿ. ಆದ್ದರಿಂದ ತತಃ, ತಥೋ ಅಂದ್ರೆ ತತಃ ಆದ್ದರಿಂದ, ಅಂಗದಃ ಅಂದ್ರೆ ಅಂಗದೋ ಅಂದ್ರೆ ಅಂಗದಃ, ಅಂದ್ರೆ ನಿಮ್ಗದು ಗೊತ್ತಿರ್ಬೇಕು. ಅಂಗದೋ ಅಂದ್ರೆ ಅದು ಅಂಗದಃ. ಎಲ್ಲಿ ರೂಪೈಹಿ ಅಂತ ಬರ್ತದೆ ಅದು ತೃತೀಯ ವಿಭಕ್ತಿ. ಅಂದ್ರೆ ಸಂಕರ್ಷಣಾದ್ಯೈಹಿ,
ಸೊ ಸಂಕರ್ಷಣಾದ್ಯೈಹಿ ಅಂದ್ರೆ ಸಂಕರ್ಷಣಾದಿ ಈ ಮೂರು ರೂಪಗಳು. ತ್ರಿಷು ರೂಪ, ತ್ರಿಷು ತ್ರಿಭಿಹಿ, ತ್ರಿಭಿಹಿ ಭಿ ಅಂತ ಬಂದರೂ ಕೂಡ ಮೂರು ರೂಪಗಳಿಂದ, ರೂಪಗಳಿಂದ. ಸೊ ಅಂತ ಹೇಳಿದ್ರೆ ಆ ವಿಷ್ಣುವು ಆ ಮೂರೂ ರೂಪಗಳಲ್ಲಿ, ತ್ರಿಷು ತೇಷು ಅವುಗಳಲ್ಲಿ, ಆ ಮೂರು ರೂಪಗಳಲ್ಲಿ ವಿಷ್ಣು ಭಗವಂತ ಸ್ವಲ್ಪ ಸ್ವಲ್ಪ ಆವೇಶ ಅಲ್ಲಿ ಇದೆ. ಆದ್ದರಿಂದ ಅವರು 3 ಜನ ಅವರು ದೇವಾಂಶ ಸಂಭೂತರು. ಶ್ರೀರಾಮ ಭಗವಂತನೇ ಆ 3 ಜನ ಅವ್ರ ತಮ್ಮಂದಿರು. ಇಲ್ಲಿ ಇಂದ್ರನ ಮೇಲೆ, ಇಂದ್ರ ಅವನು ಮೂಲತಃ ಚಂದ್ರನ ಅಂಶದಿಂದ ಹುಟ್ಟಿದವನು. ಆದರೂ ಎಡಿಷನಲ್ಲಿ ಇಂದ್ರನ ಆವೇಶ ಅವನಲ್ಲಿ ಇದೆ. ಯಾಕಂದ್ರೆ ಆವೇಶ ಅಂತ ಹೇಳಲಿಲ್ಲ, ಮೊದಲು ಆವಿಷ್ಟ ಆಸೀತ್ ಅಂತ ಹೇಳಿದ್ದಾರೆ, ಅದೇ ಮುಂದಕ್ಕೆ ಹೋಗಿದೆ. ಅಂತ ಹೇಳಿದ್ರೆ ಇಂದ್ರನಲ್ಲಿ ಅಂದ್ರೆ ಇಂದ್ರನ ಆವೇಶ ಅಂಗದೇ, ಅಂಗದನಲ್ಲಿ, ಅಂಗದೇ ಚೈವ ತತ ಅಂಗದ. ಆದ್ದರಿಂದ ಅಂಗದ ಕೂಡ ಬಲಿ ನಿತಾಂತಂ. ನಿತಾಂತಂ ಅಂದ್ರೆ ಬಹಳ, ಅತ್ಯಂತವಾಗಿ, ಬಹಳವಾಗಿ. ಅಂದ್ರೆ ಅಂಗದ ಏನು ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಬೇಕು ಅಂತ ಹೇಳಿಕೊಂಡು ಸುಗ್ರೀವ, ಆವಾಗ ಸುಗ್ರೀವನ ರಾಜನನ್ನಾಗಿ ಮಾಡಿ ಆಗಿದೆ ಅಂತ ಹೇಳಿದ್ರೆ ಹನುಮಂತನ ಒಂದು ಸಜೆಷನ್, ಹನುಮಂತನ ಒಂದು ಮಾತನ್ನು ಕೇಳಿ ಆಮೇಲೆ ಸುಗ್ರೀವನಿಗೆ ವಾಲಿಯು ಬಹಳ ಒಂದು ದುಷ್ಟತನದಲ್ಲಿ ವರ್ತಿಸಿದ್ದಾನೆ ಅನ್ನುವಂಥದ್ದು ಶ್ರೀರಾಮ ಭಗವಂತನಿಗೆ ಕನ್ಫರ್ಮ್ ಆಯ್ತು. ಅಂತ ಹೇಳಿದ್ರೆ ಹೌದು ಇವನು ದುಷ್ಟ, ಇವನು ಒಳ್ಳೆಯವನಲ್ಲ ವಾಲಿ ಅಂತ ಹೇಳ್ಕೊಂಡು. ಸೊ ದುಷ್ಟರ ಸಂಹಾರ ಮಾಡಲಿಕ್ಕೆ ಏನು ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವತಾರ ಮಾಡಿದ್ದೇ ಏನಂತ ಹೇಳಿದ್ರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಅಂದ್ರೆ ಅದಕ್ಕೆ ಬಹಳ ಗಲಾಟೆ ಉಂಟು. ಅಂತ ಹೇಳಿದ್ರೆ ಏನು, ವಾಲಿಯನ್ನು ಭಗವಂತ ಶ್ರೀರಾಮಚಂದ್ರ ಅದೇನು ಮರದ ಅಡ್ಡ ನಿಂತುಕೊಂಡು ಹೊಡೆದದ್ದು, ಎದುರಿಗೂ ಬಂದು ಯಾಕೆ ಹೊಡಿಲಿಲ್ಲ, ಇದೆಲ್ಲ ಅಂತ ಹೇಳ್ಕೊಂಡು. ಸೊ ಅದಕ್ಕೆ ಏನು ಇದು ಕೊಡ್ತಾರೆ ಅಂತ ಹೇಳಿದ್ರೆ, ನಿರ್ಣಯ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಯಾಕಂದ್ರೆ ಅವನು ದುಷ್ಟ, ಅವನು ಯಾರು ವಾಲಿ. ಸೊ ದುಷ್ಟರನ್ನು ಕೊಲ್ಲಿಕ್ಕೆ ಭಗವಂತ ಹೇಗೆ ಬೇಕಾದರೂ ಅದಕ್ಕೆ ಯಾವುದು ಆ ಸಮಯಕ್ಕೆ ಹೇಗೆ ಬೇಕೋ ಆ ರೀತಿಯಲ್ಲಿ ಅದು ಆ ನಿರ್ಣಯವನ್ನು ಅಲ್ಲಿ ತಗೊಳ್ತಾರೆ, ಭಗವಂತ ನಿರ್ಧಾರ ತಗೊಳ್ತಾರೆ. ಆದ್ದರಿಂದ ದುಷ್ಟ ಹೌದೋ ಅಲ್ವೋ ವಾಲಿ? ಹೌದು, ಅವನು ದುಷ್ಟ. ಆದ್ದರಿಂದ ದುಷ್ಟರ ಸಂಹಾರಕ್ಕೆ ಇರುವುದು ಅವತಾರ, ಆದ್ದರಿಂದ ದುಷ್ಟನನ್ನು ಕೊಂದ. ಸೊ ಆ ರೀತಿಯಲ್ಲಿ ಈ ಆವಾಗ ಯಾವುದು ವಾಲಿಯನ್ನು ಕೊಂದಾಯ್ತು, ಸುಗ್ರೀವ ರಾಜ ಆಗಿ ಆಯಿತು. ಸುಗ್ರೀವ ರಾಜನಾದ್ಮೇಲೆ ಸುಗ್ರೀವ ಮಾತು ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ, ನಾನು ನನ್ನನ್ನು ರಾಜನನ್ನಾಗಿ ಮಾಡಿದರೆ ನಾನು ನಿಮ್ಗೆ ಪೂರ್ತಿ ಸಹಾಯ ಮಾಡ್ತೇನೆ ಅಂತ. ಸೊ ಭಗವಂತನಿಗೆ ಯಾರ ಸಹಾಯವೂ ಬೇಕಾಗಿಲ್ಲ, ಇದೆಲ್ಲ ಲೋಕ ವಿಡಂಬನೆ ಅಂತ ಹೇಳಿದ್ರೆ. ನೀವಂತ ಹೇಳಿದ್ರೆ ಸ್ನೇಹ ಅಂದ್ರೆ ಸ್ನೇಹಿತ ಅಂದ್ರೆ ಆಗಿರ್ಬೇಕು. ನಿಮ್ಗೊಂದು ನಾನು ಉಪಕಾರ ಮಾಡಿದರೆ ನನಗೆ ಬೇಕಾದ ಉಪಕಾರವನ್ನು ನೀವು ಸಹ ಮಾಡಬೇಕು, ಅದಕ್ಕೆ ಸ್ನೇಹ ಅಂತ ಹೆಸರು. ಸೊ ಅದಕ್ಕೋಸ್ಕರ ಇದು ಲೋಕ ಶಿಕ್ಷಣ. ಸ್ನೇಹಿತನಾಗಿ ಏನಂತ ಹೇಳಿದ್ರೆ ಉಪಕಾರ ಮಾಡಿದ್ದಕ್ಕೆ ಈ ಸ್ನೇಹಿತನಿಗೆ ಏನು ಸಹಾಯ ಬೇಕಾದಾಗ ಅವನು ಮಾಡಬೇಕು ಅಂತ. ಸೊ ಸುಗ್ರೀವ ಶ್ರೀರಾಮಚಂದ್ರ ದೇವರಿಗೆ ಈಗ ಉಪಕಾರ ಮಾಡಬೇಕು. ಏನಂತ ಅಂತ ಹೇಳಿದ್ರೆ ಸೀತೆಯ ಅನ್ವೇಷಣೆ, ಯಾರು ಹೋಗುದು ಅಂತ ಆಯ್ತು. ಯಾರು ಹೋಗುದು ಅಂತ ಹೇಳುವಾಗ ಸೊ ಸಮುದ್ರ ದಾಟ್ಲಿಕ್ಕೆ ಉಂಟು ಅನ್ನುವಂಥದ್ದು ಅಲ್ಲಿ ವಿಷಯ ಗೊತ್ತಾಗ್ತದೆ. ಯಾರು ಜಟಾಯುವಿನ ಅಣ್ಣ, ಅದು ಅವನ ಹೆಸರು ಅಂತ ಉಂಟು. ಸೊ ಅವನು ಹೇಳ್ತಾನೆ ಏನಂತ, ಅವನು ಸಹ ಹಕ್ಕಿ. ಸೊ ಅವನು ಹೇಳ್ತಾನೆ ಏನಂತ ಹೇಳಿದ್ರೆ ಇದು ಸೀತೆಯನ್ನ ಈ ಮಾರ್ಗದಲ್ಲಿ ಈ ರಾವಣ ತಗೊಂಡು ಹೋಗಿದ್ದಾನೆ ಅಂತ. ಹಾಗಾದ್ರೆ ಲಂಕೆ, ಹಾಗಾದ್ರೆ ಸಮುದ್ರ ಹಾರಬೇಕು ಅಂತ ಗೊತ್ತಾಯ್ತು. ಸಮುದ್ರ ಹಾರಬೇಕಂತ ಗೊತ್ತಾದ ಕೂಡಲೇ ಹಾಗಾದ್ರೆ ಹಾರುವುದು ಯಾರು ಅಂತ. ಆಗ ಅಂಗದ ಹೇಳ್ತಾನೆ, ನಾನು 90 ಯೋಜನ ದೂರ ಹಾರಬಲ್ಲೆ, ಆದ್ರೆ ನನಗೆ ವಾಪಸ್ ಬರುವುದು ಹೇಗೆ ಅಂತ ಗೊತ್ತಿಲ್ಲ ಅಂತ. ಅಂದ್ರೆ ಅದು ಒಟ್ಟಿಗಿದ್ದದ್ದು ಅದು 100 ಯೋಜನ. ಆ 100 ಯೋಜನ ಹಾರುವಂತದ್ದು, 1 ಯೋಜನ ಅಂದ್ರೆ 20 ಕಿಲೋಮೀಟರ್ ಅಂತ ಆ ಲೆಕ್ಕ ಸುಮಾರಿಗೆ. ಸೊ ಹಾಗೆ ಈ 100 ಯೋಜನ, ಹಾಗಾದ್ರೆ ಈಗ ನೀವು 90 ಯೋಜನ ಹಾರ್ತಿ ಅಂತ ಹೇಳಿದ್ರೆ ನೋಡಿ, ಅವನ ಡೆಸ್ಟಿನೇಷನ್ಗೆ ತುಂಬಾ ಅಂದ್ರೆ 10 ಯೋಜನ ಮಾತ್ರ ಕಡಿಮೆ, ಅಷ್ಟು ಅವನಿಗೆ ಬಲ ಇದೆ ಅಂತ ಅವನು ಅಲ್ಲೇ ತೋರಿಸಿಬಿಟ್ಟಿದ್ದಾನೆ. ನಾನು 90 ಯೋಜನ ಹಾರಬಲ್ಲೆ, ಆದರೆ ನನಗೆ ಆ ಕಡೆ ಹೋದರೆ ಈ ಕಡೆ ಬರ್ಲಿಕ್ಕೆ ಗೊತ್ತಾಗುದಿಲ್ಲ ಅಂತ ಹೇಳಿದ. ಸೊ ಅದು ಹೇಗಾದ್ರೂ ಬರ್ಬೋದಿತ್ತು. ಸೊ ಮತ್ತೆ ನೋಡುವಾಗ ಏನಂತ ಹೇಳಿದ್ರೆ ಹನುಮಂತನಿಗೆ ಪೂರ್ತಿ ಆ ಸಾಮರ್ಥ್ಯ ಇದೆ ಅಂತ. ಸೊ ಇನ್ನೊಬ್ರು ಹನುಮಂತ ಸುಮ್ಮನೆ ಕೂತಿದ್ದ. ಆವಾಗ ಜಾಂಬವಂತನ ಯಾರು ಹೇಳಿದ್ರು, ಹನುಮಂತ ನಿಮ್ಗೆ ಎಷ್ಟು ಸಾಮರ್ಥ್ಯ ಇದೆ, ನೀವ್ ಯಾಕೆ ಹೋಗುದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಮತ್ತೆ ಹನುಮಂತನ ಕಳಿಸ್ತಾರೆ. ಸೊ ಆವಾಗ ಗೊತ್ತಾಯ್ತು, ಅಂಗದ ಅಂತ ಹೇಳಿದ್ರೆ
ಹಾಗಾದ್ರೆ ಹನುಮಂತನಿಗೆ ವೆರಿ ನೆಕ್ಸ್ಟ್ ಅಂಗದ ಅಂತ ಹೇಳಿದ್ರೆ ಅಷ್ಟು ಸಾಮರ್ಥ್ಯ ಅವನಲ್ಲಿ ಸಹ ಇದೆ. ಇದು ಈ ಸಾಮರ್ಥ್ಯ ಹೇಗೆ ಬಂತು ಅಂತ ಹೇಳೋದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಅಲ್ಲಿ ನೋಡಿ ಇಂದ್ರನ ಆವೇಶ ಕೂಡ ಉಂಟು ಈ ಅಂಗದನಲ್ಲಿ ಅಂತ. ಇಂದ್ರ ಅಂಗದೇಚೈವ ತಥೋ, ಆದ್ದರಿಂದ ಅಂಗದ ಹಿ ಅಂದ್ರೆ ಖಂಡಿತ, ಬಲಿ ನಿತಾಂತಂ ಬಹಳವಾಗಿ ಬಲಿಷ್ಠ ಅಂಗದ, ವಾಲಿಯ ಮಗ. ಸೊ ಬಲಿ ನಿತಾಂತಂ ಸ ಬಭೂವ ಶಾಶ್ವತ. ಶಾಶ್ವತ ಅಂದ್ರೆ ಸದಾ ಅಂದ್ರೆ ಅಜಸ್ರಂ ಯಾವಾಗಲೂ, ಶಾಶ್ವತ. ಬಭೂವ ಅಂದ್ರೆ ಅಂಗದ ಬಹಳ ಬಲಿಷ್ಠನಾದ. ಅದಕ್ಕೇನು ಕಾರಣ ಅಂದ್ರೆ ಇಂದ್ರನ ಆವೇಶ ಅಲ್ಲಿ ಇದೆ ಅಂತ. ಅಲ್ಲಿಗೆ ಈ 79ನೇ ಶ್ಲೋಕ ಮುಗಿಯಿತು. ಅಂತ ಹೇಳಿದ್ರೆ ಇದರಲ್ಲಿ 79, ನಿಮ್ಮದ್ರಲ್ಲಿ ಎಷ್ಟನೇ 80ನೇ ಶ್ಲೋಕ. ಸೊ ಶ್ರೀಹರಿ. ಆಮೇಲೆ ಒಂದು ವಿಶೇಷಾಂಶ ಅಂತ ಅದ್ರಲ್ಲಿ ಹಾಕಿದ್ದಾರೆ, ಏನದು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಬಂದಿರುವ ಅಂಶ ಅಂತ. ಏನು ಇದರಲ್ಲಿ ವಿಶೇಷ ಏನಿಲ್ಲ. ದುಷ್ಟಾನಾಂ ನಿಗ್ರಹಾರ್ಥಾಯ ಚತುರ್ಮೂರ್ತಿ ಜನಾರ್ದನ. ಚತುರ್ಮೂರ್ತಿ ಜನಾರ್ದನ ಅಂತ ಹೇಳಿದ್ರೆ ಜನಾರ್ದನನೇ ಮೊದಲಾದ 4 ಜನ ಚತುರ್ಮೂರ್ತಿ. ಯಾವುದೆಲ್ಲ? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವ ಶ್ರೀರಾಮನಾಗಿ, ಆಮೇಲೆ ಸಂಕರ್ಷಣ ಲಕ್ಷ್ಮಣನಾಗಿ, ಪ್ರದ್ಯುಮ್ನ ಅನಿರುದ್ಧ ಭರತ ಶತ್ರುಘ್ನರಾಗಿ, ದುಷ್ಟಾನಾಂ ನಿಗ್ರಹಾರ್ಥಾಯ ದುಷ್ಟರ ಏನಂತ ಹೇಳಿದ್ರೆ ಶಿಕ್ಷೆಗೆ, ನಿಗ್ರಹ ಅಂದ್ರೆ ಕೊಲ್ಲುವುದು. ಸೊ ದುಷ್ಟರನ್ನು ಕೊಲ್ಲಿಕ್ಕೋಸ್ಕರನೇ ಜನಾರ್ದನನು ಅಂತ ಹೇಳಿದ್ರೆ ಈ 4 ಜನ ಮೂರ್ತಿಗಳು, ಚತುರ್ಮೂರ್ತಿ ಅಂತ ಹೇಳಿದ್ರೆ ಜನಾರ್ದನ ಹಿಡಿದು ಭಗವಂತನ ಹಿಡಿದು ಈ 4 ರೂಪಗಳು ಇಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ಜಾತೋ ರಘುಕುಲೇ ರಾಜನ್ ಪುತ್ರೋ ದಶರಥಸ್ಯತು ಅಂತ ಹೇಳಿದ್ರೆ ರಘುಕುಲದಲ್ಲಿ ಮಹಾರಾಜ ದಶರಥನಿಗೆ ಮಕ್ಕಳಾಗಿ ಹುಟ್ಟಿದ್ದಾರೆ. ಅಂಶೇನ ವಾಸುದೇವಸ್ಯ ಜಾತೋ ರಾಮೋ ಮಹಾಯಶಃ. ಶ್ರೀರಾಮನು ವಾಸುದೇವನ ಅವತಾರವಾಗಿ ಮಹಾಯಶಃ ಅಂತ ಹೇಳಿದ್ರೆ ಅದ್ಭುತ ಕೀರ್ತಿ ಉಳ್ಳವನಾಗಿ, ಮಹಾಪರಾಕ್ರಮಿಯಾಗಿ, ಆಮೇಲೆ ಮಹಾ ಅಂತ ಹೇಳಿದ್ರೆ ತಾಯಿಗೆ ತಾಯಿ ತಂದೆಗೆ ಅತ್ಯುತ್ತಮ ಮಗನಾಗಿ, ಹೆಂಡತಿಗೆ ಅತ್ಯುತ್ತಮ ಗಂಡನಾಗಿ, ಆಮೇಲೆ ಮಕ್ಕಳಿಗೆ ಅತ್ಯುತ್ತಮ ತಂದೆಯಾಗಿ, ಆಮೇಲೆ ಪ್ರಜೆಗಳಿಗೆ ಅತ್ಯುತ್ತಮ ರಾಜನಾಗಿ ಈ ಶ್ರೀರಾಮಚಂದ್ರ ಕೀರ್ತಿಯನ್ನು ಗಳಿಸಿದ ಅಂತ ಹೇಳ್ತಾರೆ. ರಾಮಾಯಣ ಅಂತ ಹೇಳಿದ್ರೆ ಏನು, ನಮಗೆ ರಾಮಾಯಣದಿಂದ ಏನು ಸಿಗ್ತದೆ ಅಂತ ಹೇಳಿದ್ರೆ ಈ ಪ್ರತಿಯೊಂದು ರಿಲೇಷನ್ ಅಂದ್ರೆ ತಂದೆ ತಾಯಿಗೆ ಮಕ್ಕಳು ಹೇಗಿರಬೇಕು, ಅಂದ್ರೆ ಹೆಂಡತಿಗೆ ಗಂಡ ಹೇಗಿರಬೇಕು, ಗಂಡನಿಗೆ ಹೆಂಡತಿ ಹೇಗಿರಬೇಕು, ಮಕ್ಕಳಿಗೆ ತಂದೆ ತಾಯಿ ಹೇಗಿರಬೇಕು, ಇದೆಲ್ಲ ಈ ಸಂಬಂಧಗಳು ರಾಮಾಯಣದಲ್ಲಿ ಆದರ್ಶಪ್ರಾಯವಾಗಿವೆ ಅಂತ ಹೇಳ್ತಾರೆ. ಸೊ ಮಹಾಯಶಃ, ಆದ್ದರಿಂದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ನೋಡಿ, ಶ್ರೀರಾಮಚಂದ್ರ ಯಾವ ರೀತಿ ಬಾಳಿದ ಆ ರೀತಿ ಎಲ್ಲರೂ ಬಾಳಬೇಕು, ಆವಾಗ ಏನಾಗ್ತದೆ, ನಮ್ದು ಕೂಡ ರಾಮರಾಜ್ಯ ಆಗ್ತದೆ ಅಂತ ಹೇಳ್ಕೊಂಡು ಹೇಳುವಂಥದ್ದು. ಆಮೇಲೆ ಸಂಕರ್ಷಣಸ್ಯ ಚಾಂಶೇನ, ಸಂಕರ್ಷಣನ ಅಂಶದಿಂದ ಲಕ್ಷ್ಮಣ ಪರವೀರ ಅಂತ ಹೇಳಿದ್ರೆ ಅತ್ಯಂತ ಶೂರನಾದ ಲಕ್ಷ್ಮಣ ಹುಟ್ಟಿದ. ಪ್ರದ್ಯುಮ್ನಸ್ಯ ತಥಾಂಶೇನ ಅಂತ ಹೇಳಿದ್ರೆ ಪ್ರದ್ಯುಮ್ನನ ಅಂಶದಿಂದ ಭರತ ಧರ್ಮವತ್ಸಲ. ಸೊ ಭರತನದ್ದು ನಮ್ಗೆ ಬಹಳ ಗೊತ್ತಿದೆ ಅಂತ ಹೇಳಿದ್ರೆ, ಏನು ಸುತ್ತರಾಮ್ ಅವನು ರೆಡಿ ಇಲ್ಲ ರಾಜನಾಗಲಿಕ್ಕೆ. ನಾನು ರಾಜನಾಗುವುದಿಲ್ಲ, ನನ್ನ ಅಣ್ಣ ಇರುವಾಗ ನಾನು ರಾಜನಾಗುವುದಿಲ್ಲ. ಶ್ರೀರಾಮಚಂದ್ರ ನನ್ನ ಅಣ್ಣ ಮಾತ್ರ ಅಲ್ಲ, ಅತ್ಯಂತ ಗುಣವಂತ, ಅವನೇ ರಾಜ ಆಗಬೇಕು. ಅವನು ಕಾಡಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅವನು ವಾಪಸ್ ಬರಲೇಬೇಕು, ನಾನು ಅವರನ್ನು ಕರ್ಕೊಂಡು ಬಂದೇ ಬರ್ತೇನೆ ಅಂತ ಅಷ್ಟು ಇದರಲ್ಲಿ ಅವನು ಅಂತ ಹೇಳಿದ್ರೆ ಅವನೇ ರಾಜನಾಗಬೇಕು ಅಂತ. ಬರುವುದೇ ಇಲ್ಲ ಅಂತ ಶ್ರೀರಾಮಚಂದ್ರ ಹೇಳುವಾಗ ಅಂತ ಹೇಳಿದ್ರೆ ನಿಮ್ಮ ಪಾದುಕೆ ಕೊಡಿ ಅಂತ, ಅಂದ್ರೆ ನಿಮ್ಮ ಚಪ್ಪಲಿ ಅಂದ್ರೆ ಆ ಪಾದುಕೆಯನ್ನು ಸಿಂಹಾಸನದ ಮೇಲೆ ಇಟ್ಟು ಆ ನಂತರ ತಾನು ಒಂದು ಚಾಪೆಯ ಮೇಲೆ ಮಲಗಿದ್ದಾನವು. ರಾಜನಿಗೆ ಸುಖದ ಸುಪ್ಪತ್ತಿಗೆ ಉಂಟು. ಅವನು ಆ ಇದಕ್ಕೆ ಎಂತ ಹೇಳ್ತಾ ಹೇಳಿದ್ರೆ ಆ ರಾಜನ ಯಾವ ವೈಭವ ಕೂಡ ಬೇಡ ಅಂತ ಹೋಗಿಬಿಟ್ಟು ಕಾವಿ ಶಾಟಿ ಬಟ್ಟೆಯನ್ನು ಉಟ್ಟುಕೊಂಡು ಸನ್ಯಾಸಿಯಾಗಿ ಅವನು ಬಾಳಿದವ. ರಾಮ ಬರುವ ತನಕ ನಾನು ಹೀಗೆರೆ ಅಂತ ಹೇಳಿದ್ರೆ ನಾನು ರಾಮನಿಗೆ ಯಾವ ಲೆಕ್ಕವೂ ಅಲ್ಲ, ಅವನ ಎದುರುಗಡೆ ನಾನು ಯಾವುದೂ ಅಲ್ಲ ಅಂತ. ಸೊ ಆ ರೀತಿಯಲ್ಲಿ ಇದ್ದವನು ಯಾರು? ಧರ್ಮವತ್ಸಲ ಭರತಃ ಅಂತ ಹೇಳಿದ್ರೆ ಅತ್ಯಂತ ಧರ್ಮಾತ್ಮ ಅವನು. ಅನಿರುದ್ಧಸ್ಯ ಚಾಂಶೇನ ಶತ್ರುಘ್ನಸ್ತು ಮಹಾಬಲಃ. ಅನಿರುದ್ಧನ ಅಂಶದಿಂದ ಹುಟ್ಟಿದವನು ಶತ್ರುಘ್ನ. ಮಹಾಬಲಃ ಅಂತ ತಿಳ್ಕೊಂಡಿರ್ತಾರೆ. ಈ 4 ಮಕ್ಕಳು
ಈ ರೀತಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳುವ ರೀತಿಯಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಈ 4 ಮಕ್ಕಳು ಯಾರ್ದು? ದಶರಥನ 4 ಮಕ್ಕಳು. ಸೊ ಅಲ್ಲಿಗೆ ಇದು ಮುಗೀತು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ ವೈಲರೆ. 81ನೇ ಶ್ಲೋಕ. ಏನ್ಯೇಚ ಭೂಪಾಃ ಕೃತವೀರ್ಯಜಾದ್ಯ ಬಲಾಧಿಕಾಃ ಸಂತಿ ಸಹಸ್ರಶೋಪಿ ಸರ್ವೇ ಹರೇಃ ಸನ್ನಿಧಿ ಭಾವಯುಕ್ತ ಧರ್ಮ ಪ್ರಧಾನಾಶ್ಚ ಗುಣ ಪ್ರಧಾನಾಃ. ಯಾವ ಇತರರಾದ ಬಲಾಧಿಕರು, ಧರ್ಮ ಪ್ರಧಾನರು, ಗುಣಪ್ರಧಾನರು ಆದ ಕೃತವೀರ್ಯಜನಾದ ಸಹಸ್ರಾರ್ಜುನನೇ ಮೊದಲಾದವರು ಇದ್ದಾರೋ ಅವರೆಲ್ಲರೂ ಶ್ರೀಹರಿಯ ಸನ್ನಿಧಾನದಿಂದಲೂ ಭಕ್ತಿಯಿಂದಲೂ ಯುಕ್ತರಾಗಿರುತ್ತಾರೆ. ಇಲ್ಲಿ ಏನ್ಯೇ ಚ ಭೂಪಾಃ ಕೃತವೀರ್ಯಜಾದ್ಯಾಃ ಬಲಾಧಿಕಾಃ ಸಂತಿ ಸಹಸ್ರಶೋಪಿ ಸರ್ವೇ ಹರೇ ಸನ್ನಿಧಿ ಭಾವಯುಕ್ತಾಃ ಧರ್ಮ ಪ್ರಧಾನಾಶ್ಚ ಗುಣ ಪ್ರಧಾನಾಃ. ಈಗ ಮಧ್ವಾಚಾರ್ಯ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಈ ಅಂಗದನ ಬಗ್ಗೆ ಹೇಳ್ತಿದ್ರು. ಅಂದ್ರೆ ಅಂಗದನಲ್ಲಿ ಯಾಕೆ ಅವ ಅಂಗದ ಅಷ್ಟು ಬಲಿಷ್ಠ ಅಂದ್ರೆ ಇಂದ್ರನ ಆವೇಶ ಉಂಟು. ಈ 4 ಮಕ್ಕಳು ಕೂಡ ಭಗವಂತ ಶ್ರೀರಾಮನಾಗಿ ಅವತಾರ ಮಾಡಿದೌದು. ಮತ್ತೆ 3 ಮಕ್ಕಳು ಯಾಕೆ ಇಷ್ಟೆಲ್ಲ ಗುಣವಂತರು, ಬಲವಂತರು, ಪರಾಕ್ರಮಿಗಳು, ಧರ್ಮಾತ್ಮರು ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಅಂತ ಹೇಳಿದ್ರೆ ಭಗವಂತನ ಅಂಶ ಅವರ ಹತ್ರ ಇದೆ, 3 ಜನರ ಹತ್ರ ಅಂತ ಹೇಳ್ಕೊಂಡು ಹೇಳಿದವಾಗ ಈ ಅಂಶ ಅಂತ ಹೇಳುವಾಗ ಅವರಿಗೆ ನೆನಪಾಯ್ತು ಮಧ್ವಾಚಾರ್ಯರಿಗೆ. ಏನು? ಏ ಅನ್ಯೇ, ಈ ಬಾಕಿದವರಲ್ಲಿದ್ದಾರಲ್ಲ ಅನ್ಯೇ, ಏ ಯಾರು, ಅನ್ಯೇ ಉಳಿದವರು, ಚ ಭೂಪಾಹ ಬಾಕಿದವರು ರಾಜರುಗಳ ನೀವು ಬಗ್ಗೆ ಎಲ್ಲ ಕೇಳಿದ್ದೀರಲ್ಲ, ಯಾರದು? ಕೃತವೀರ್ಯ ಜಾದ್ಯಾಹ, ಕೃತವೀರ್ಯನ ಮಗ ಕಾರ್ತವೀರ್ಯಾರ್ಜುನ ಅಂತ ಹೆಸರು. ಸೊ ಈ ಕಾರ್ತವೀರ್ಯಾರ್ಜುನ ಆದ್ಯಾಹ ಅಂತ ಹೇಳಿದ್ರೆ ಅವರೇ ಎಲ್ಲ ಮಹಾಪರಾಕ್ರಮಿಗಳು, ಇವ್ರು ರಾಜರೆಲ್ಲ ಇವರೆಲ್ಲ. ಬಲಾಧಿಕಾಹ ಅಂತ ಹೇಳಿದ್ರೆ ಮಹಾಬಲಿಷ್ಠರು ಇವರೆಲ್ಲ. ಬಲಾಧಿಕಾಹ ಸಂತಿ, ಇವರೆಲ್ಲ ಬಲಾಧಿಕರಾಗಿದ್ದಾರೆ. ಸಹಸ್ರಶೋಪಿ, ಇಂತಹ ಸಹಸ್ರಾರು ಯಾರು ಕ್ಷತ್ರಿಯ ರಾಜರಿದ್ದಾರೆ, ಒಳ್ಳೆಯವರು ಕೂಡ ಇದ್ದಾರೆ, ಎಲ್ಲ ಕೆಟ್ಟವರು ಏನಲ್ಲ. ಯಾಕೆ ಇವರು ಬಲಾಧಿಕಾಹ ಅಂತ ಹೇಳಿದ್ರೆ ಸರ್ವೇ ಹರೇಹೇ ಸನ್ನಿಧಿ ಭಾವಯುಕ್ತಾಹ, ಅಂದ್ರೆ ಈ ಭಗವಂತನ ಸನ್ನಿಧಿ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಅಂಶ ಅಂತ ಹೇಳಿದ್ರೆ ಜಾಸ್ತಿ ಇಲ್ಲ, ಚೂರು ಚೂರು. ಸರ್ವೇ ಹರೇಹೇ, ಇವರೆಲ್ಲ ರಾಜರುಗಳು ಯಾರೆಲ್ಲ ಬಲಾಧಿಕಾಹ ಅಂತ ಕೀರ್ತಿಯನ್ನು ಮಾಡಿದ್ದಾರೋ ಅವರು ಹರೇಹೇ ಭಗವಂತನ ಸನ್ನಿಧಿ ಭಾವಯುಕ್ತಾಹ ಅಂತ ಹೇಳಿದ್ರೆ ಭಗವಂತನ ಸ್ವಲ್ಪ ಸ್ವಲ್ಪ ಅಂಶ ಇವರ ಹತ್ರ ಎಲ್ಲ ಇರೋ ಕಾರಣ ಇವರೆಲ್ಲ ಬಹಳ ಬಲಿಷ್ಠರು, ಬಹಳ ಗುಣವಂತರು ಅಂತ ಹೇಳ್ಕೊಂಡ್ಬಿಟ್ಟು ಪ್ರಸಿದ್ಧಿಯಾಗಿದ್ದಾರೆ ಅಂತ ಹೇಳಿದ್ರೆ ಏನು ಅಂತ ಪ್ರಸಿದ್ಧಿಯಾಗಿದ್ದಾರೆ? ಧರ್ಮ ಪ್ರಧಾನ ಅಂತ ಹೇಳಿದ್ರೆ ಬಹಳ ಧರ್ಮ ಪ್ರಧಾನರು, ಗುಣಪ್ರಧಾನರು. ಇನ್ನು ವಿಡಿಯೋ ಅನಿಸಲ್ಲ, ಧರ್ಮ ಪ್ರಧಾನರು, ಗುಣಪ್ರಧಾನರು ಅಂತ ಇವರು ಪ್ರಸಿದ್ಧಿಯಾಗಿದ್ದಾರೆ. ಯಾರು? ಈ ಕೃತವೀರ್ಯನ ಮಗ ಕಾರ್ತವೀರ್ಯಾರ್ಜುನ ಆದ್ಯಾಹ ಮೊದಲಾದ ಸಹಸ್ರಾರು ರಾಜರು, ಕ್ಷತ್ರಿಯ ರಾಜರು, ಬಲಾಧಿಕಾಹ ಬಹಳ ಬಲಿಷ್ಠರು, ಮಹಾಪರಾಕ್ರಮಿಗಳು. ಯಾಕೆ ಅಂತ ಹೇಳಿದ್ರೆ ಇವರ ಹತ್ರ ಹರೇಹೇ ಭಗವಂತನ ಸನ್ನಿಧಿ ಅಂತ ಹೇಳಿದ್ರೆ ಭಗವಂತನ ಸನ್ನಿಧಿ ಅಂತ ಹೇಳಿದ್ರೆ ಭಗವಂತನ ಸ್ವಲ್ಪ ಸ್ವಲ್ಪ ಅಂಶ ಇವರ ಹತ್ರ ಇದೆ. ಆದ್ದರಿಂದ ಇವರು ಧರ್ಮ ಪ್ರಧಾನರು, ಗುಣಪ್ರಧಾನರು. ಆದ್ದರಿಂದ ಇವರೆಲ್ಲ ಏನಂತ ಹೇಳಿದ್ರೆ ಅಷ್ಟೆಲ್ಲ ಕೀರ್ತಿವಂತರು. ಸೊ ಇವರಲ್ಲಿ ಗುಣ ಇದೆ ಬಹಳಷ್ಟು, ಧರ್ಮಕ್ಕೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಈ ರೀತಿ ವಿಷಯ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರಿಗೆ ಒಂದು ವಿಷಯ ಬಂದ್ರೆ ಕೂಡಲೇ ಅದರ ಸಂಗತಿ ಎಲ್ಲ ಹೇಳಿ ಶುರು ಮಾಡ್ತಾರೆ. ಅದಕ್ಕೆ ಇನ್ನು ಅಂತಹ ಆವೇಶ ಇನ್ನು ಯಾರ ಹತ್ರ ಎಲ್ಲ ಇದೆ ಕೂರ್ತಿ ಅವ್ರಿಗೆ ನೆನಪಾಯ್ತು. ಅವ್ರು ಕಾರ್ತವೀರ್ಯಾರ್ಜುನ ಬಹಳ ಫೇಮಸ್ ಅಲ್ಲ ಅವನು, ಹಾಗೆ ಅವನು ಹಾಗೆ ಬಹಳ ಜನ ಇದ್ದಾರೆ ಅಂತ ತಿಳ್ಕೊಂಡು. ಸೊ ಬಹಳ ಜನ ಇದ್ದಾರೆ ಅಂತ ಒಂದು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಭರತಃ ಕಾರ್ತವೀರ್ಯಶ್ಚ ವೈನ ಆದ್ಯ ಚಕ್ರವರ್ತಿನಃ ಗಯಶ್ಚ ಲಕ್ಷ್ಮಣಾದ್ಯಶ್ಚ ತ್ರಯೋ, ಇದು ಬೇರೆನೆ ಕಥೆಯ ಅಂತ, ರೋಹಿಣಿ ನಂದನಃ, ಆಮೇಲೆ ಪ್ರದ್ಯುಮ್ನೋ ರೌಬಿಣೇಯಶ್ಚ ತತ್ಪುತ್ರಶ್ಚ ಅನಿರುದ್ಧಕಃ ನರ ಫಲ್ಗುಣ ಇತ್ಯಾದ್ಯ ವಿಶೇಷ ಆವೇಶಿನೋ ಹರೇಹೇ. ಹೌದು, ವಿಶೇಷ ಆವೇಶ ಇವರಲ್ಲಿ ಎಲ್ಲರಲ್ಲಿಯೂ ಇದೆ. ನರಹ ಫಲ್ಗುಣ ಅಂದ್ರೆ ಅರ್ಜುನನಲ್ಲಿ ಇದೆ. ಪ್ರದ್ಯುಮ್ನ ರೌಬಿಣೇಯ ಅಂತ ಹೇಳಿದ್ರೆ ಶ್ರೀಕೃಷ್ಣ ರುಕ್ಮಿಣಿಯರ ಮಗ ಪ್ರದ್ಯುಮ್ನ.
ಆಮೇಲೆ ತತ್ಪುತ್ರ, ಅವನ ಮಗ ಯಾರು? ಅನಿರುದ್ಧ. ಅದನ್ನ ಹೇಳಿದ್ರಲ್ಲ, ಅಂದ್ರೆ ಲಕ್ಷ್ಮಣ ಅವರು 3 ಜನರಲ್ಲಿ ಇದೆ ಅಂತ. ಗಯಶ್ಚ ಲಕ್ಷ್ಮಣಾದ್ಯಶ್ಚ ತ್ರಯೋ ರೋಹಿಣಿ ನಂದನ, ತ್ರಯೋ ರೋಹಿಣಿ ನಂದನ, 3 ಜನ ರೋಹಿಣಿಯ ಮಕ್ಕಳು. ಗಯ ಅಂತ ಒಬ್ಬನ ಹೆಸರು, ಇನ್ನೊಬ್ಬನ ಹೆಸರು ಲಕ್ಷ್ಮಣ. ಲಕ್ಷ್ಮಣ ರೋಹಿಣಿಯ ಮಗ ಅಂತ ಹೇಳಿದ್ರೆ ಇದು ಯಾವ ಅವತಾರ? ಇದು ಕೃಷ್ಣಾವತಾರ. ಇದು ರಾಮಾವತಾರ ಅಲ್ಲ. ಗಯ ಕೂಡ ಕೃಷ್ಣಾವತಾರವೇ. ಗಯ ಲಕ್ಷ್ಮಣ ರಾಮಾವತಾರ. ಆಮೇಲೆ ಕೃಷ್ಣಾವತಾರದಲ್ಲಿ ಲಕ್ಷ್ಮಣನ ಹಾಗೆ ಇರುವಂತವನು ಬಲರಾಮ. ಸೊ ಇಲ್ಲಿ ತಮ್ಮ, ಅಲ್ಲಿ ಅಣ್ಣ. ಸೊ ಲಕ್ಷ್ಮಣ, ಬಲರಾಮ ಮತ್ತೆ ಗಯ, ಇವರು 3 ಜನ ತ್ರಯೋ ರೋಹಿಣಿ ನಂದನ. ಇವರಲ್ಲಿಯೂ ಕೂಡ ಭಗವಂತನ ಸ್ವಲ್ಪ ಸ್ವಲ್ಪ ಅಂಶ ಇದೆ. ಆಮೇಲೆ ಭರತಃ, ಕಾರ್ತವೀರ್ಯಶ್ಚ ವೈನ, ಆಮೇಲೆ ವೈನಾದ್ಯಾಹ ಅಂತ ಹೇಳಿದ್ರೆ ಸುಮಾರು ಜನ ಚಕ್ರವರ್ತಿಗಳು, 1000 ಚಕ್ರವರ್ತಿ, 1000 ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಆ ರೀತಿ ಇವರಲ್ಲಿ ಎಲ್ಲ ಭಗವಂತನ ಅಂಶಗಳು ಇವೆ ಅಂತ ಹೇಳ್ತಾರೆ. ಸೊ ಇನ್ನೂ ಮುಂದೆ ಹೋಗ್ತಾ ಹೇಳ್ತಾರೆ, ಕಾರ್ತವೀರ್ಯ ಪೃಥುಶ್ಚೈವ, ಪೃಥು ಅಂತ ಇನ್ನೊಬ್ಬ ರಾಜ ಇದ್ದಾನೆ. ದೌಶ್ಯಂತಿರ್ ಭರತಸ್ತತ, ದೌಶ್ಯಂತಿ ಅಂತ ಹೇಳಿದ್ರೆ ದುಷ್ಯಂತನ ಮಗ ದೌಶ್ಯಂತಿ. ಭರತಸ್ಥತ ಶಶಬಿಂದುಶ್ಚ ಮಾಂಧಾತ, ಶಶಬಿಂದು ಅಂತ ಒಬ್ಬ, ಮಾಂಧಾತ ಅಂತ ಒಬ್ಬ. ಆಮೇಲೆ ಕಕುಸ್ತ ಅಂತ ಒಬ್ಬ. ಕಕುಸ್ತ ಅಂತ ಹೇಳಿದ್ರೆ ಇದರಲ್ಲಿ ಇಕ್ಷ್ವಾಕುವಿನ ಈ ವಂಶದಲ್ಲೇ ಬಂದಿರುವುದು ಕಕುಸ್ತ. ಆಮೇಲೆ ಕಕುಸ್ತಾದ್ಯಾಹ ತಥಾಪರೆ ಸರ್ವೇತೆ ವಿಷ್ಣುನಾವಿಷ್ಟ. ಇವ್ರು ಯಾರ್ದೆಲ್ಲ ಹೆಸರು ಇಲ್ಲಿ ಬಂದಿದೆಯೋ ಇವರೆಲ್ಲ ವಿಷ್ಣುನಾವಿಷ್ಟ, ಅಂದ್ರೆ ಭಗವಂತ ವಿಷ್ಣುವಿನ ಒಂದೊಂದು ಅಂಶ ಇವರ ಹತ್ರ ಇದೆ. ಆದ್ದರಿಂದ ಇವರೆಲ್ಲ ಏನಂದ್ರೆ ಗುಣವಂತರು, ಬಲವಂತರು, ಗುಣಪ್ರಧಾನ, ಧರ್ಮಪ್ರಧಾನ, ಮಹಾವೀರರು, ಮಹಾಕೀರ್ತಿವಂತರು ಆಗ್ಲಿಕ್ಕೆ ಏನು ಕಾರಣ ಅಂದ್ರೆ ಈ ರೀತಿ ಅಂತ ಹೇಳಿದರೆ ಇಂದ್ರನ ವಿಷಯಕ್ಕೆ ನೆನಪಾಯಿತು. ಅಂದ್ರೆ ಆಮೇಲೆ ಅಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ಭಗವಂತನ ಅಂಶ ಇದೆ ಅನ್ನುವಂತ ಹೇಳುವಾಗ ಮಧ್ವಾಚಾರ್ಯ ನೆನಪಾಯಿತು. ಯಾರಲ್ಲೆಲ್ಲ ಅಂಶ ಇದೆ ಇವೆಲ್ಲ ಈ ಚಕ್ರವರ್ತಿಗಳಿದ್ದಾರೆ ನೋಡಿ. ಸೊ ಈ ಚಕ್ರವರ್ತಿಗಳಲ್ಲಿಯೂ ಕೂಡ ಕಾರ್ತವೀರ್ಯನೇ ಮೊದಲಾದ ಚಕ್ರವರ್ತಿಗಳು, ಇವರಲ್ಲಿಯೂ ಕೂಡ ಭಗವಂತನ ಸ್ವಲ್ಪ ಸ್ವಲ್ಪ ಅಂಶ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಈಗ ನೆಕ್ಸ್ಟ್ ಶ್ಲೋಕ ವೈಲೇರೆ. ಸ್ವಯಂ ರಮಾ, ವೈಲೇರೆ ಕೇಳುರಿ. ಸ್ವಯಂ ರಮಾ ಸೀರತಯೇ ಭಜಾತ. ಏನ್ ಪಡ್ಮಣ ಕೇಳೋಣ? ಕೇಳೋಣತೆ. ಸ್ವಯಂ ರಮಾ ಸೀರತಯೇ ಭಜಾತ ಸೀತೇತಿ ರಾಮರ್ಥಂ ಅನೂಪಮಾಯಾ ವಿದೇಹ ರಾಜ್ಯಸ್ಯ ಹಿ ಯಜ್ಞಭೂಮೌ ಸುತೇಸಿ ತಸ್ಯೈವ ತತಸ್ತು ಸಾ ಭೂತ್. ಸೊ ಸ್ವಯಂ ರಮಾ, ಈಗ ಮುಖ್ಯವಾದ ಪಾತ್ರ ರಾಮಾಯಣದ್ದು ಭಗವಂತನ, ಶ್ರೀರಾಮಚಂದ್ರನ ಹೆಂಡತಿಯ ಪಾತ್ರ. ಯಾರು? ಸೀತಾ. ಈ ಸೀತಾ ಅಂದ್ರೆ ಯಾರು ಅಂತ ಹೇಳ್ತಾ ಇದ್ದಾರೆ. ಸ್ವಯಂ ರಮಾ, ಲಕ್ಷ್ಮೀದೇವಿಯೇ ಸೀತೆ. ಸ್ವಯಂ ರಮಾ ಸೀರತ ಏವ ಜಾತ, ಇವಳು ಹೇಗೆ ಹುಟ್ಟಿದ್ದು ಅಂತ ಕೇಳಿದ್ರೆ, ಸೀರತ, ಸೀರತ ಅಂದ್ರೆ ನೇಗಿಲು. ಸೀರತ ಏವ ಜಾತ, ಇವಳು ಹುಟ್ಟಿದ್ದು ನೇಗಿಲಿನಲ್ಲಿ. ಅಂದ್ರೆ ನೇಗಿಲಿನಲ್ಲಿ ಅಂತ ಹೇಳಿದ್ರೆ ತಂದೆ ಯಾರು? ಜನಕ. ಜನಕ ಮಹಾರಾಜ. ಮೈಥಿಲ ಅಲ್ವಾ? ಮೈಥಿಲಾದಿಂದ ಬಂದವಳು ಮೈಥಿಲಿ. ಸೊ ಮೈಥಿಲ ಅನ್ನುವಂತ, ವಿದೇಹ ಅನ್ನುವಂತ ದೇಶದ ಯಾರು? ಜನಕ. ಆ ಜನಕ ಯಜ್ಞ ಮಾಡ್ಲಿಕ್ಕೆ ಅಂತ ಏನಂತ ಹೇಳಿದ್ರೆ, ಅದನ್ನ ಭೂಮಿಯನ್ನ ಸರಿ ಮಾಡ್ಲಿಕ್ಕೆ ನೇಗಿಲಿನಿಂದ ಉಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದು ಆಮೇಲೆ ಅದನ್ನು ಸರಿ ಮಾಡ್ಬೇಕಂತ ನೀರೆಲ್ಲ ಹಾಕಿ ಅದನ್ನು ಗುದ್ದಿ ಆಮೇಲೆ ಫಸ್ಟ್ ಕ್ಲಾಸ್ ಆಗಿ ಮಾಡ್ಲಿಕ್ಕೆ, ಯಜ್ಞ ಮಾಡ್ಲಿಕ್ಕೆ. ಆ ರೀತಿ ನೇಗಿಲಿನಿಂದ ಉಳುವಾಗ ಆವಾಗ ಸಿಕ್ಕಿದ್ದು ಸೀತೆ. ಅಂದ್ರೆ ಸೀರತ ಅಂದ್ರೆ ನೇಗಿಲು. ಸೀರತ ಏವ ನೇಗಿಲಿನಿಂದ ಜಾತ. ಸೊ ಇವಳು ಹುಟ್ಟಿದ್ದು ನೇಗಿಲಿನಿಂದ, ಸೀತೆ. ಆಮೇಲಿಂದ ಸ್ವಯಂ ರಮಾ, ಲಕ್ಷ್ಮೀ ದೇವಿಯೇ ಸೀತೆ. ಯಾರಿಗೂ ಏನು ಯೋಚನೆ ಬೇಡ, ಅಯ್ಯೋ ರಾಮಚಂದ್ರ ಆ ರಾವಣ ಸೀತೆಯನ್ನು ಕದ್ದುಕೊಂಡು ಹೋದ,
ಎಲ್ಲಿ ಕದ್ದುಕೊಂಡು ಹೋಗ್ಲಿಕ್ಕೆ ಆಗ್ತದೆ? ಅವಳು ಯಾರು? ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿಯನ್ನು ಭಗವಂತನಿನ್ನ ಕದ್ದುಕೊಂಡು ಹೋಗ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ಅದು ಯಾರು ಹೋದದ್ದು? ರಾಮ ಒಂದು ಕರ್ಕೊಂಡು ಹೋಗಿದ್ದಾನಲ್ಲ, ರಾಮಾನಂದ ಸಾಗರ್ ಅವರು ತೋರಿಸಿದಾರಲ್ಲ, ಸೀತೆಯನ್ನೇ ತೋರಿಸಿದ್ದಾರೆ ಕರ್ಕೊಂಡು ಹೋಗಿದ್ದನ್ನ ಅಂತ. ಅಂದ್ರೆ ಸೀತೆಯಾಗೆ ಕಾಣುವಂತದ್ದು ಆ ಸೀತೆ, ಅವಳು ಕೈಲಾಸಕ್ಕೆ ಹೋಗಿದ್ದಾಳೆ. ಇದು ಯಾರು? ಇದು ಆ ಶ್ರೀನಿವಾಸನ ಹೆಂಡತಿಯಾಗಿ ಬಂದವಳು ಯಾರು? ವೇದವತಿ ಅಂತ ಹೇಳುವವಳು. ಅವಳಿಗೆ ಒಂದು ವರ ಇತ್ತು. ಆ ಪ್ರಕಾರ ಅವಳು ಆ ಸೀತೆಯ ಜಾಗಕ್ಕೆ ಬಂದು ರಾವಣ ಕರ್ಕೊಂಡು ಹೋದದ್ದು ಆ ಯಾವುದನ್ನ ವೇದವತಿ ಅಂತ ಹೇಳುವವಳನ್ನು. ಸೊ ಅಂತ ಹೇಳಿದ್ರೆ ಸೀತಾಕೃತಿ, ಸೀತೆಯಂತೆ ಕಾಣುವವಳನ್ನು ರಾವಣ ಕರ್ಕೊಂಡು ಹೋದದಷ್ಟೇ. ಇದು ಸ್ವಯಂ ರಮ ಅಂದ್ರೆ ಲಕ್ಷ್ಮೀ ದೇವಿಯೇ ಸೀತೆ. ಮಧ್ವಾಚಾರ್ಯರು ಸ್ಪಷ್ಟ ನಿರ್ಣಯ ಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಯಾರಿಗೂ ಯಾವುದೇ ಯೋಚನೆ ಬೇಡ ಅಂತ ಹೇಳಿದ್ರೆ, ಸೀತೆಯನ್ನು ರಾವಣ ಕರ್ಕೊಂಡು ಹೋಗುವಾಗ ಖರ್ಚಿ ಬಿಟ್ಕೊಂಡು ಅಳುವಂತ ನಮ್ಗೆ ಅವಶ್ಯಕತೆ ಇಲ್ಲ. ಏನಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಗೊತ್ತಿದೆ. ಏನಂದ್ರೆ ಸೀತಾದೇವಿ ಕೈಲಾಸಕ್ಕೆ ಹೋಗಿದ್ದಾಳೆ. ಶಿವ ಪಾರ್ವತಿಯರು ಸೀತಾದೇವಿಯನ್ನು ಪೂಜೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸೀತೆ ಯಾವಾಗಲೂ ಭಗವಂತನ ಒಟ್ಟಿಗೆ ಇರಬೇಕಲ್ಲ ಅಂತ ತಿಳ್ಕೊಂಡು, ಅಂದ್ರೆ ಸೀತೆ ಯಾವಾಗಲೂ ಭಗವಂತನ ಒಟ್ಟಿಗೆ ಇರ್ಬೇಕಲ್ವಾ ಅಂತ ಹೇಳಿದ್ರೆ, ಸೀತೆ ಯಾವಾಗಲೂ ಭಗವಂತನ ಒಟ್ಟಿಗೆ ಇದ್ದೇ ಇದ್ದಾಳೆ ಅಂತ ಹೇಳಿದ್ರೆ ಎಲ್ಲಿ? ವಕ್ಷಸ್ಥಳದಲ್ಲಿ, ಭಗವಂತನ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ಇರ್ತಾಳೆ ಅಂತ ಹೇಳಿದ್ರೆ, ಅಲ್ಲಿ ಕೈಲಾಸಕ್ಕೆ ಸೀತಾದೇವಿ ಕೈಲಾಸಕ್ಕೆ ಹೋಗಿ ಅಲ್ಲಿ ಯಾರು ಈಶ್ವರ ಮತ್ತು ಪಾರ್ವತಿ ಪೂಜೆ ಮಾಡ್ತಾರೆ ಅಲ್ಲಿ. ಆಮೇಲೆ ಸೀತಾಕೃತಿಯನ್ನು ರಾವಣ ಕರ್ಕೊಂಡು ಹೋಗಿದ್ದಾನೆ. ಸೀತೆ ಯಾರು? ಲಕ್ಷ್ಮೀ ದೇವಿ ಭಗವಂತನ ವಕ್ಷಸ್ಥಳದಲ್ಲಿ ಅವಳು ಯಾವಾಗಲೂ ಇದ್ದಾಳೆ ಅನ್ನುವಂಥದ್ದು. ಈ ರೀತಿ ಸ್ವಯಂ ರಮ ಸೀರತ ಏವ ಜಾತ, ಆ ನೇಗಿಲಿನಿಂದ ಉಳುವಾಗ ಆ ಹುಟ್ಟಿದವಳು ಸೀತೆ. ಸೊ ನೇಗಿಲಿನಿಂದ ಹುಟ್ಟಿದವಳು ಸೀರತ ಏವ ಜಾತ. ಸೊ ನೇಗಿಲು ಅಂತ ಹೇಳಿದ್ರೆ ಅದು ಯಾವುದದು? ಅದು ಯಜ್ಞದ ಭೂಮಿ, ಯಜ್ಞಕುಂಡ ಅಂತ ಹೇಳಿದ್ರೆ ವೇದ ಭೂಮಿ. ಸೊ ವೇದ ಭೂಮಿಯಿಂದ, ವೇದ ಭೂಮಿ ಅಂದ್ರೆ ಆ ಯಜ್ಞಕುಂಡ. ಸೊ ಅದಕ್ಕೆ ಅಲ್ಲಿಂದ ಹುಟ್ಟಿದವಳಾದ್ರಿಂದ ಅವಳಿಗೆ ವೇದಿಜೆ ಅಂತೂ ಕರೀತಾರೆ. ಭೂಮಿಜೆ, ಭೂಮಿಯಿಂದ ಹುಟ್ಟಿದವಳು ಭೂಮಿಜೆ ಅಂತ ಕರೀತಾರೆ. ಜನಕನ ಮಗಳು ಜಾನಕಿ ಅಂತ ಕರೀತಾರೆ. ವೈದೇಹ ದೇಶದವಳು, ಆದ್ದರಿಂದ ವೈದೇಹ ದೇಶದ ಮಗಳು ವೈದೇಹಿ ಅಂತ ಕರೀತಾಳೆ. ಮೈಥಿಲ ಅನ್ನುವಂಥ ರಾಜ್ಯದ ಹೆಸರು ಮೈಥಿಲಿ ಅಂತ ಕರೀತಾರೆ. ಸೊ ಈ ರೀತಿ ನಿಜವಾಗಿ ಅಂದ ಕಥೆ ಏನಂತ ಹೇಳಿದ್ರೆ ಸೀರತ ಏವ ಜಾತ. ಸೀರತ ಅಂದ್ರೆ ನೇಗಿಲಿನಿಂದ ಹುಟ್ಟಿದವಳ ಆದ ಕಾರಣ ಅದು ಏನಂತ ಹೆಸರು ಸೀತಾ ಅಂತ ಬಂದು. ಅಂದ್ರೆ ಸೀರತ ಇದ್ದದಲ್ಲಿ ಸಿ ತಗೊಂಡ್ರು, ಜಾತ ಇದ್ದಲ್ಲಿ ತಾ ತಗೊಂಡ್ರು, ಸೀತಾ ಅಂತ. ಅದಕ್ಕೆ ನಿರುಕ್ತದಲ್ಲಿ ಅದನ್ನು ಹೇಳ್ತಾರೆ, ಇದು ನಿರುಕ್ತದ ಪ್ರಕಾರ ಸೀತಾ ಅಂತ ಆಗ್ತದೆ ಅಂತ. ಹಾಗೆ ಸೊ ಸ್ವಯಂ ರಮ ಸೀರತ ಏವ ಜಾತ ಸೀತೇತಿ ಅಂದ್ರೆ ಅವಳಿಗೆ ಸೀತಾ ಇತಿ ರಾಮಾರ್ಥಂ, ರಾಮನಿಗೋಸ್ಕರನೇ ಅನೂಪಮಾಯ ಅಂತ ಹೇಳಿದ್ರೆ ಈ ಸೀತೆಗೆ ಅನೂಪಮ ಅಂತ ಹೇಳಿದ್ರೆ ಉಪಮೆ ಇಲ್ಲ. ನಾ ವಿದ್ಯತೆ ಉಪಮ ಯಸ್ಯಾ ಸ, ಯಾರಿಗೆ ಉಪಮೆಯೇ ಇಲ್ವೋ ಅವರಿಗೆ ಹೆಸರು ಅನೂಪಮ. ಸೊ ಅನೂಪಮಾಯ ಅಂತ ಹೇಳಿದ್ರೆ ತುಲನೆ ಇಲ್ಲ ಅಂತ ಹೇಳಿದ್ರೆ ಸೀತೆಗೆ ತುಲನೆಯೇ ಇಲ್ಲ. ವಿದೇಹ ರಾಜಸ್ಯ ಹಿ ಯಜ್ಞ ಭೂಮೌ, ವಿದೇಹ ರಾಜ ಅಂದ್ರೆ ಜನಕ, ಅವನ ಯಜ್ಞ ಭೂಮೌ, ಯಜ್ಞಕ್ಕಾಗಿ ಭೂಮಿಯನ್ನು ತಯಾರು ಮಾಡ್ತಿರುವಂತ ಸಂದರ್ಭದಲ್ಲಿ, ಯಜ್ಞ ಭೂಮೌ ಯಜ್ಞ ಭೂಮಿಯಲ್ಲಿ. ಸೊ ಯಜ್ಞ ಭೂಮೌ ವಿದೇಹ ರಾಜಸ್ಯ ಅಂದ್ರೆ ವಿದೇಹ ರಾಜ, ಸೊ ವಿದೇಹದ ಮಗಳು ವೈದೇಹಿ. ಸೊ ವಿದೇಹ ರಾಜಸ್ಯ ಹಿ ಯಜ್ಞ ಭೂಮೌ, ಆ ಯಜ್ಞಕ್ಕೋಸ್ಕರ ಭೂಮಿಯನ್ನು ತಯಾರು ಮಾಡ್ತಿರುವಂತಹ ಆ ಸಂದರ್ಭದಲ್ಲಿ ನೇಗಿಲಿಗೆ ಸಿಕ್ಕಿ ಅವಳು ಹುಟ್ಟಿದ್ದು, ಅವಳಿಗೆ ಸೀತಾ ಅಂತ ಹೆಸರು. ಆದರೆ ಅಂತ ಹೇಳಿದ್ರೆ ಯಾರ ಯಜ್ಞ ಭೂಮಿ ಇದು? ಜನಕರಾಜಂದು. ಆದ್ದರಿಂದ ಸುತಾ ಇತಿ, ನನ್ನ ಮಗಳು, ಸುತಾ ಇತಿ ತಸ್ಯ ಏವ, ಇವಳು ನನ್ನ ಮಗಳು, ತತಸ್ತು ಸಾಭೂತ್ ಅಂದ್ರೆ ಜನಕರಾಜನ ಮಗಳು, ತತಃ ಅಲ್ಲಿಂದ, ತು ಸಾ
ಅಭೂತ್ ಅಂತ ಹೇಳಿದ್ರೆ ಜನಕರಾಜನ ಮಗಳು. ಸಾ ಅಂದ್ರೆ ಅವಳು, ತತಃ ಅಂದ್ರೆ ಅಲ್ಲಿಂದ, ಯಾವಾಗ ಅಲ್ಲಿ ಸಿಕ್ಕಿದಳು, ನೇಗಿಲಿಗೆ ಸಿಕ್ಕಿ ಅವಳು, ಸಾ ಅಭೂತ್ ಅವಳು ಆದಳು, ಸುತಾ ಇತಿ ಮಗಳು, ಯಾರದ್ದು, ಜನಕನದು, ಜನಕಸ್ಯ. ಸೊ ಜನಕನ ಮಗಳು, ತಸ್ಯ ಏವ ಅಂದ್ರೆ ಜನಕನ ಮಗಳಾಗಿ, ನನ್ನ ಮಗಳು ಅಂತ ಹೇಳಿಬಿಟ್ಟ ಜನಕ. ನನ್ನ ಯಜ್ಞ ಭೂಮಿಯಲ್ಲಿ ಇದನ್ನು ಭೂಮಿಯನ್ನು ತಯಾರು ಮಾಡುವಾಗ ಸಿಕ್ಕಿದ ಈ ಮಗು ಇದು ನಂದು, ನನ್ನ ಮಗಳು ಅಂತ ಹೇಳಿದ. ಸುತಾ ಇತಿ ನನ್ನ ಮಗಳು, ತಸ್ಯ ಏವ ಜನಕಸ್ಯ ಏವ ಜನಕನ, ತತಃ ತು ಅಲ್ಲಿಂದ, ತು ಅಂದ್ರೆ ಇವಳು, ನೇಗಿಲಿನ ಮಗಳು, ಸೀತಾ ಅಂದ್ರೆ ಸೀರತ ಜಾತ, ಅಂದ್ರೆ ಸೀರತ ಅಂದ್ರೆ ನೇಗಿಲು, ಸೀರತನಿಂದ ಹುಟ್ಟಿದ್ದು ಸೀರತ ಜಾತ ಅಂದ್ರೆ ಸೀತಾ. ಸೊ ಈ ಸೀತಾ ಜನಕ ಏನ್ ಹೇಳಿದ, ಇದು ನನ್ನ ಮಗಳು. ಸುತಾ ಇತಿ ತಸ್ಯೈವ ಅಂತ ಹೇಳಿದ್ರೆ ರಾಜ ಹೇಳಿದ ಇದು ನನ್ನ ಮಗಳು ಅಂತ ಹೇಳಿದ ಕೂಡಲೇ ಅವಳು, ಸಾ ಅಭೂತ್ ಏನು ಹೈದು, ಅವನ ಮಗಳೇ ಆದಳು, ಅಂದ್ರೆ ಜನಕರಾಜನ ಮಗಳು ಜಾನಕಿ ಆದಳು. ಸೊ ಈ ರೀತಿ ಸೀತೆ ಅಂತ ಹೇಳಿದ್ರೆ ಸ್ವತಂತ್ರನಾದ ಪರಮಾತ್ಮನಿಂದ ತಾನೇ ಕ್ರೀಡಿಸುವ ಲಕ್ಷ್ಮಿಯು ಜನಕರಾಜನ ಯಜ್ಞ ಭೂಮಿಯಲ್ಲಿ ನೇಗಿಲಿನಿಂದ ಯಜ್ಞ ಭೂಮಿಯನ್ನು ಶೋಧನೆ ಮಾಡಿಸುತ್ತಿದ್ದಾಗ, ಯಜ್ಞ ಭೂಮಿಯನ್ನು ತಯಾರು ಮಾಡುತ್ತಿದ್ದಾಗ ಪ್ರಾದುರ್ಭಾವಗೊಂಡು ರಾಜನಿಗೆ ಈ ನೇಗಿಲಿನಿಂದ ದೊರಕಿದಳು. ಸೀತಾ ಎಂದು ಪ್ರಸಿದ್ಧಳಾದ ಆ ರಮಾದೇವಿಯು ಅಂದಿನಿಂದ ಜನಕರಾಜನ ಮಗಳೆಂದೇ ಪ್ರಖ್ಯಾತಳಾದಳು. ಸುತಾ ಇತಿ ಅಂದ್ರೆ ನನ್ನ ಮಗಳು ಅಂತ ಹೇಳಿದವು. ಸೊ ಭಗವಂತನು ರಾಮನಾಗಿ ಅವತರಿಸುವುದರಿಂದ ಅವನ ಆಜ್ಞೆಯಿಂದ ಅಸದೃಶಳಾದ ಅನೂಪಮ, ಅತುಲ್ಯ, ಸೊ ಅನೂಪಮಳಾದ ಈ ಮಗಳು ಜನಕರಾಜನ ಮಗಳೆಂದೇ ಪ್ರಖ್ಯಾತಳಾದಳು. ಸೊ ಭಗವಂತನು ರಾಮನಾಗಿ ಅವತರಿಸುವುದರಿಂದ ಅವನ ಆಜ್ಞೆಯಿಂದ ಅಸದೃಶಳಾದ ಅನೂಪಮಳಾದ ಲಕ್ಷ್ಮೀದೇವಿಯು ಶ್ರೀರಾಮನಿಗೋಸ್ಕರ ಸೀತೆಯಾಗಿ ಅವತರಿಸಿದಳು. ಸೀತೆಗೆ ಶ್ರೀರಾಮ, ಅವಳಿಗೋಸ್ಕರ ಶ್ರೀರಾಮ, ಶ್ರೀರಾಮನಿಗೋಸ್ಕರ ಸೀತೆಯಾಗಿ ಇಬ್ಬರದು ಅವತಾರ ಆಯಿತು. ಸ್ತ್ರೀತ್ವ ಜಾತಿಯಿಂದ ಸದೃಶರಿರಬಹುದಾದರೂ ಅಂತ ಹೇಳಿದ್ರೆ ಸೀತೆಯಷ್ಟೇ ಚಂದ ಇರುವವರೆಲ್ಲ ಇರಬಹುದು, ಸದೃಶರಿರ್ಬಹುದು, ಆದರೆ ದಿವ್ಯ ಸೌಂದರ್ಯಾದಿ ಮಹಾಗುಣಗಳಿಂದ ಅಂದ್ರೆ ಅವಳು ಮಾಡಿದ ತ್ಯಾಗ, ಅವಳಿಗೆ ಗಂಡನ ಮೇಲೆ ಇರುವಂತಹ ಪ್ರೀತಿ, ಅವಳ ಪಾತಿವೃತ್ಯ, ಈ ರೀತಿಯ ದಿವ್ಯ ಗುಣಗಳಿಂದ ರಮೆಗೆ ಸದೃಶರು ಯಾರೂ ಇಲ್ಲ ಎಂದು ತಿಳಿಸಲು ಅನೂಪಮ ಎಂದು ವಿಶೇಷಣವನ್ನು ರಮೆಗೆ ಕೊಡಲಾಗಿದೆ. ಉತ್ಕೃಷ್ಟ, ಉಪಮ, ಊಪಮ, ಊಪಮ ನ ವಿದ್ಯತೆ, ಉಪಮೆ ಎಲ್ಲಿ ಸಿಗುವುದಿಲ್ವೋ ಯಸ್ಯಾಸ ಅನೂಪಮ. ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೀರತೋ ಲಾಂಗಲ ಜಾತ, ಸೀರತ ಅಂದ್ರೆ ನೇಗಿಲು, ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಲಾಂಗಲ ಅಂತ. ಸೊ ಜಾತ ಹುಟ್ಟಿದವಳು, ಅಥೋ ನಾಮ್ನ ಸೀತಾ ಅಂತ ಅರ್ಥ. ಆಮೇಲೆ ಅತ ಲೋಕೇಶ್ವರಿ ಲಕ್ಷ್ಮೀ ಜನಕಸ್ಯ ನಿವೇಶನೆ, ಲೋಕೇಶ್ವರಿಯಾದ ಲಕ್ಷ್ಮೀದೇವಿಯು ಜನಕನ ಯಜ್ಞ ಭೂಮಿಯಲ್ಲಿ ಶುಭ ಕ್ಷೇತ್ರೆ ಹಲೋತ್ಕಾತೆ, ಶುಭ ಕ್ಷೇತ್ರ ಯಜ್ಞಕ್ಕೆ ಅಂತ ತಯಾರು ಮಾಡುವಂತಹ ಜಾಗ ಶುಭ ಕ್ಷೇತ್ರ, ಅದು ಅಂದ್ರೆ ಯಜ್ಞ ಮಾಡ್ಬೇಕಲ್ಲ ಅಲ್ಲಿ ಪವಿತ್ರವಾದ ಆ ಜಾಗದಲ್ಲಿ ಹಲೋತ್ಕಾತೆ, ಹಲ ಅಂದ್ರೆ ನೇಗಿಲು, ಸೊ ಹಲೋತ್ಕಾತೆ ಅಂದ್ರೆ ನೇಗಿಲನ್ನು ಉಳುವಾಗ ಅರೆ ನೇಗಿಲಿಗೆ ಸಿಕ್ಕೊಂಡು ಏನೋ ಸಿಕ್ಕಿಕೊಂಡು ಬಿಡ್ತು ಅಂತ, ಏನಂತ ನೋಡಿದ್ರೆ ಮಗು ಸಿಕ್ಕಾಕೊಂಡಿದೆ, ಅರೆ ಎಲ್ಲಿಂದ ಬಂತು, ಹಲೋತ್ಕಾತೆ ಸುನಾಸ ಅಂತ ಹೇಳಿದ್ರೆ ಮಗುವಿನ ಲಕ್ಷಣಗಳು. ನಾಸ ಅಂದ್ರೆ ಮೂಗು, ಅಂದ್ರೆ ಮಗುವನ್ನು ಫಸ್ಟಿಗೆ ನೋಡಿದರೆ ಎಲ್ಲ ಮೂಗು ನೋಡ್ತಾರೆ ಕಾಣ್ತದೆ. ಸುನಾಸ ಚಂದದ ಮೂಗು, ಸುಶುಭೇಕ್ಷಣ ನೋಡುವಾಗ ಎಲ್ಲ ಶುಭ, ಎಲ್ಲ ಅಂಗಾಂಗಗಳು ಎಷ್ಟು ಚಂದ. ಬಾಲಾರ್ಕ ಕೋಟಿ ಸಂಕಾಶ ಅಂತ ಹೇಳಿದ್ರೆ ಎಂತ ತೇಜಸ್ಸು ಅಂತ ಹೇಳಿದ್ರೆ, ಬಾಲಾರ್ಕ ಕೋಟಿ, ಬಾಲ ಅರ್ಕ ಅಂದ್ರೆ ಉದಯಿಸುತ್ತಿರುವಂತಹ ಸೂರ್ಯ, ಬಾಲ ಅಂದ್ರೆ ಏನು ಮಗು ಅಂತ, ಮಗು ಸೂರ್ಯ ಅಂದ್ರೆ ಬಾಲ ಅರ್ಕ ಅಂದ್ರೆ ಮಗು ಸೂರ್ಯ ಅಂದ್ರೆ ಏನು ಉದಯಿಸುತ್ತಾ ಇರುವಂತಹ, ಆಗತಾನೆ ಉದಯಿಸುತ್ತಿರುವಂತಹ ಸೂರ್ಯ. ಕೋಟಿ ಅಂದ್ರೆ 1 ಕೋಟಿ ಸೂರ್ಯರು, ಆ ರೀತಿಯ ಸಂಕಾಶ, ಆ ರೀತಿಯ ಒಂದು ಏನು ತೇಜಸ್ಸು. ರಕ್ತೋತ್ಪಲ ಕರಾಂಬುಜ, ರಕ್ತೋತ್ಪಲ ಅಂದ್ರೆ ರಕ್ತದ ಬಣ್ಣದ ಪದ್ಮ, ಅದರ ಕರಾಂಬುಜ ಅಂತ ಹೇಳಿದ್ರೆ ಆ ರೀತಿಯ ಕೈಗಳು ಕಾಲೆಲ್ಲ.
ಸರ್ವಲಕ್ಷಣ ಸಂಪನ್ನ ಸರ್ವಾಭರಣ ಭೂಷಿತ. ಯಾವುದು? ಮಹಾಲಕ್ಷ್ಮಿ ಸರ್ವಲಕ್ಷಣ ಸಂಪನ್ನೆ ಸರ್ವಾಭರಣ ಭೂಷಿತೆ ಸೀತೆಯಾಗಿ ಅವಳು ಹುಟ್ಟಿದಳು ಅಂತದ್ದು ಪದ್ಮಪುರಾಣದಲ್ಲಿ ಈ ರೀತಿ ಬಂದಿದೆ ಅಂತ ಅಲ್ಲಿಂದ ಇನ್ನೇನಿದೆ ನೆಕ್ಸ್ಟ್. ಅನಂತರ ಅತ್ಯಂತ ಅನುಪಮಳಾದ ಸಾಕ್ಷಾತ್ ಮಹಾಲಕ್ಷ್ಮಿಯು ನೇಗಿಲಿನಿಂದ ಶ್ರೀರಾಮನಿಗೋಸ್ಕರ ಅವತರಿಸಿದಳು. ಸೊ ವಿದೇಹರಾಜನಾದ ಜನಕನ ಯಜ್ಞಭೂಮಿಯಲ್ಲಿ ಜನಿಸಿದ್ದರಿಂದ ಅವನ ಪುತ್ರಿ ಎನಿಸಿದಳು. ಜನಕರಾಜನು ಸಂತಾನಕ್ಕೆಂದು ಅವನು ಸಹ ಅಷ್ಟೇ ಪುತ್ರಕಾಮೇಷ್ಟಿ ಯಾಗ ದಶರಥ ಮಾಡಿದ ಹಾಗೆ ಇವನು ಕೂಡ ಸಂತಾನಕ್ಕೆಂದು ಶಾಸ್ತ್ರೋಕ್ತ ರೀತಿಯಲ್ಲಿ ಯಜ್ಞವೊಂದನ್ನು ಕೈಗೊಂಡು ಭೂಶೋಧನಕ್ಕೆಂದು ಭೂಮಿಯನ್ನು ನೇಗಿಲಿನಿಂದ ಉಳುತ್ತಿದ್ದಾಗ ಸೀತಾದೇವಿಯು ಶಿಶುರೂಪದಲ್ಲಿ ಕಾಣಿಸಿಕೊಂಡರು ಎಂದರೆ ರಮಾದೇವಿಯ ಅವತಾರ ರೂಪಗಳೂ ಸಹ ಮೂಲ ರೂಪದಂತೆಯೇ ಅಪ್ರಾಕೃತ. ಅವರಿಗೆ ಸ್ತ್ರೀ ಪುರುಷ ನಿಮಿತ್ತದಿಂದ ಬರುವ ಪ್ರಾಕೃತ ದೇಹವು ಎಂದೂ ಇಲ್ಲ ಅಂತ ಹೇಳಿದ್ರೆ, ಹೇಗೆ ಭಗವಂತನಿಗೆ ಈ ಪಂಚಭೂತಗಳಿಂದ ಆದ ದೇಹ ನಮ್ಗೆ ಕಾಣಿಸಿಕೊಂಡರೂ ಕೂಡ ಇಲ್ಲ ಶ್ರೀರಾಮಂದು ದೇಹ ಕಾಣಿಸ್ತದೆ ಅವನು ಮನುಷ್ಯನೇ ಅಂತ ಹೇಳಿದ್ರು ಕೂಡ ಕಾಣಿಸಿಕೊಂಡರೂ ಕೂಡ ಪ್ರಾಕೃತ ನಮ್ಮ ತರ ಪ್ರಾಕೃತ ದೇಹ ಅವರಿಗಿಬ್ಬರಿಗೂ ಇಲ್ಲ. ಹೀಗೆ ವಾಸ್ತವವಾಗಿ ಜನಕರಾಜನ ಮಗಳು ಅಲ್ಲವಾದರೂ ಅವನ ಯಜ್ಞಭೂಮಿಯಲ್ಲಿ ದೊರೆತ ಕಾರಣದಿಂದಾಗಿ ಸೀತಾದೇವಿಗೆ ಜಾನಕಿ, ವೈದೇಹಿ, ಮೈಥಿಲಿ ಎಂದು ಪ್ರಸಿದ್ಧಿ ಬಂದಿದೆ. ಭಗವಂತನ ನರಸಿಂಹ ರೂಪವು ಸ್ತಂಭದಿಂದ ಪ್ರಾದುರ್ಭವಿಸಿದಂತೆ ಈ ಕಂಬದಲ್ಲಿ ಕೂಡ ಇದ್ದಾನ ನಿನ್ನ ಹರಿ ಅಂತ ಕೇಳಿದ ಕೂಡಲೇ ಪ್ರಹ್ಲಾದ ಹೇಳ್ತಾನೆ, ಹೌದು ಇದ್ದಾನೆ. ಆ ಕಂಬವನ್ನು ಒಡೆದಾಕಿದಾಗ ನರಸಿಂಹ ರೂಪವು ಸ್ತಂಭದಿಂದ ಕಂಬದಿಂದ ಪ್ರಾದುರ್ಭಾವಗೊಂಡಂತೆ ಮಹಾಲಕ್ಷ್ಮಿಯ ಸೀತಾರೂಪ ಭೂಮಿಯಿಂದ ಪ್ರಾದುರ್ಭವಿಸಿದೆ. ಅಸ್ವತಂತ್ರರಾದರೂ ನಿತ್ಯ ಮುಕ್ತರಾದ ರಮಾದೇವಿಗೆ ಹೀಗೆ ಪ್ರಾಕೃತ ದೇಹ ಇಲ್ಲದಿರುವಾಗ ಸ್ವತಂತ್ರನೂ ನಿತ್ಯ ಮುಕ್ತನೂ ಆದ ಪರಮಾತ್ಮನಿಗೆ ಪ್ರಾಕೃತ ದೇಹವು ಎಂದೂ ಇರುವುದಿಲ್ಲ. ಸೊ ಇಬ್ರು ನಿತ್ಯರವರು, ಲಕ್ಷ್ಮೀದೇವಿ ಮತ್ತೆ ಶ್ರೀರಾಮಚಂದ್ರ ಅಂದ್ರೆ ಭಗವಂತ. ಜನಕರಾಜನ ಯಜ್ಞ ಭೂಮಿಯಲ್ಲಿ ಪ್ರಾದುರ್ಭವಿಸಿದ್ದರಿಂದ ಜಾನಕಿ, ಜನಕನ ಮಗಳು ಜಾನಕಿ ಅಂತ ಹೇಳಿದಾಗೆ ಭೂಮಿಯಲ್ಲಿ ಪ್ರಾದುರ್ಭವಿಸಿದ್ದರಿಂದ ಭೂಮಿಜ ಎಂದು ಪ್ರಸಿದ್ಧಿಯಾಗಿದ್ದಾರೆ. ಸೊ ಸೀರಜಾತ, ಸೀರತ ಜಾತ ಅಂತ ಹೇಳ್ಕೊಂಡು ಅದು ಏನಾಗಿದೆ ಸೀತಾ ಅಂತ ಆಗಿದೆ ಅಂತ ಹೇಳ್ಕೊಂಡು ಈ ರೀತಿ ಅಲ್ಲಿಗೆ ಸೀತೆ ಅವತಾರ ಮಾಡಿದಳು. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಸೊ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾನು ಎಲ್ಲಿ ಇದು ಮಾಡಿದೆ? ಓಕೆ, ಶ್ರೀಕೃಷ್ಣ ಅರ್ಪಣ.